ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರ ನೆಚ್ಚಿನ ಜೀವನ ಜ್ಯೋತಿ ಚಾನೆಲ್ನ ಮತ್ತೊಂದು ವಿಶೇಷ ಹಾಗೂ ಅತ್ಯಂತ ಪ್ರಮುಖವಾದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಧನುರಾಶಿಯವರೇ, ದಯವಿಟ್ಟು ಈ ಮಾತನ್ನು ಬಹಳ ಗಮನವಿಟ್ಟು ಕೇಳಿ. ಕಷ್ಟ ಎನ್ನುವುದು ಎಷ್ಟು ದೊಡ್ಡದಿರುತ್ತದೆಯೋ ಅದನ್ನು ಮೀರಿ ನಾವು ನಿಂತಾಗ ಸಿಗುವ ಯಶಸ್ಸು ಮತ್ತು ಕೀರ್ತಿ ಕೂಡ ಅಷ್ಟೇ ದೊಡ್ಡದಿರುತ್ತದೆ. ನಿಮ್ಮ ರಾಶಿ ಧನುರಾಶಿಯಾಗಿದ್ರೆ ಕಳೆದ ಕೆಲವು ವರ್ಷಗಳು, ಅದರಲ್ಲೂ ವಿಶೇಷವಾಗಿ 2025ನೇ ವರ್ಷ ನಿಮ್ಮನ್ನು ಅಕ್ಷರಶಃ ಹಿಂಡಿ ಹಿಪ್ಪೆ ಮಾಡಿರಬಹುದು. ನನ್ನ ಜೀವನ ಯಾಕೆ ಹೀಗಾಗುತ್ತಿದೆ, ನಾನು ಮುಂದೆ ಹೋಗುವುದರ ಬದಲು ಹಿಂದಕ್ಕೆ ಹೋಗುತ್ತಿದ್ದೇನೆಯೇ ಎಂಬ ಆತಂಕ, ನಿರಾಸೆ ನಿಮ್ಮನ್ನು ಕಾಡಿರಬಹುದು. ಆದರೆ ದಯವಿಟ್ಟು ಕುಗ್ಗಬೇಡಿ. ನಾನಿಲ್ಲಿ ನಿಮಗೆ ಕೇವಲ ಎಲ್ಲವೂ ಸರಿಹೋಗುತ್ತದೆ ಎಂಬ ಪೊಳ್ಳು ಭರವಸೆ ಅಥವಾ ಸಮಾಧಾನ ಹೇಳಲು ಬಂದಿಲ್ಲ. ಇಂದು ನಾವು ಕರಾರುವಕ್ಕಾದ ಗ್ರಹಗಳ ಲೆಕ್ಕಾಚಾರ, ಜ್ಯೋತಿಷ್ಯದ ಅಂಕಿಅಂಶಗಳು ಮತ್ತು ಈ 2026ನೇ ವರ್ಷವನ್ನು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಹಾಗೂ ಯಶಸ್ವಿ ವರ್ಷವನ್ನಾಗಿ ಪರಿವರ್ತಿಸುವ ತಂತ್ರಗಳ ಬಗ್ಗೆ ಸವಿವರವಾಗಿ ಮಾತನಾಡಲಿದ್ದೇವೆ. ವಿಡಿಯೋದ ಕೊನೆಯಲ್ಲಿ ನಿಮಗೆ ಅತ್ಯಂತ ಶಕ್ತಿಶಾಲಿ ಹಾಗೂ ನಿಖರವಾದ ವೈದಿಕ ಪರಿಹಾರಗಳನ್ನು ಕೂಡ ತಿಳಿಸಲಿದ್ದೇನೆ. ಹಾಗಾಗಿ ಈ ವಿಡಿಯೋವನ್ನು 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ. ವರ್ಷದ ಆರಂಭ ಮತ್ತು ಗ್ರಹಗಳ ಮಹಾಸಂಗಮ. ಸ್ನೇಹಿತರೆ, ಭವಿಷ್ಯವಾಣಿಯು ಯಾವುದೇ ಪವಾಡವಲ್ಲ, ಅದೊಂದು ನಿಖರವಾದ ಗಣಿತ. 2026ರ ಜನವರಿ ತಿಂಗಳಿನಲ್ಲಿಯೇ ನಿಮ್ಮ ಲಗ್ನಭಾವದಲ್ಲಿ, ಅಂದರೆ ನಿಮ್ಮ ವ್ಯಕ್ತಿತ್ವದ ಸ್ಥಾನದಲ್ಲಿಯೇ ಪ್ರಬಲವಾದ ಚತುರ್ಗ್ರಹ ಯೋಗ ನಿರ್ಮಾಣವಾಗುತ್ತಿದೆ. ಸೂರ್ಯ, ಬುಧ, ಶುಕ್ರ ಮತ್ತು ಮಂಗಳ, ಈ 4 ಮಹಾನ್ ಗ್ರಹಗಳು ಒಟ್ಟಾಗಿ ನಿಮ್ಮ ರಾಶಿಯ ಮೇಲೆಯೇ ವಿರಾಜಮಾನರಾಗಲಿದ್ದಾರೆ. ಇದರ ಜ್ಯೋತಿಷ್ಯದ ಅರ್ಥವೇನು ಗೊತ್ತೇ? ನಿಮ್ಮ ಶರೀರ ಮತ್ತು ಮನಸ್ಸಿನಲ್ಲಿ ಅರಿಯದಂತಹ ಒಂದು ಹೊಸ ಚೈತನ್ಯ ಮೂಡಲಿದೆ. ವರ್ಷದ ಆರಂಭದಲ್ಲಿಯೇ ನಿಮ್ಮಲ್ಲಿದ್ದ ಆಲಸ್ಯ, ನಕಾರಾತ್ಮಕತೆ ಸಂಪೂರ್ಣವಾಗಿ ಮಾಯವಾಗುತ್ತದೆ. ನಿಮ್ಮೊಳಗೆ ಹೊಸ ಹೋರಾಟದ ಕಿಚ್ಚು, ಆಕ್ರಮಣಶೀಲತೆ ಮತ್ತು ಎಂಥದ್ದೇ ಕಷ್ಟ ಬಂದರೂ ಎದುರಿಸುವ ಶಕ್ತಿ ಜನಿಸುತ್ತದೆ. ಹಳೆಯ ಕಾಯಿಲೆಗಳು ಮತ್ತು ನಿಮ್ಮನ್ನು ಹಿಂದಕ್ಕೆಳೆಯುತ್ತಿದ್ದ ಮಾನಸಿಕ ಅಡೆತಡೆಗಳನ್ನು ಮುರಿದು ನೀವು ಮುನ್ನುಗ್ಗಲಿದ್ದೀರಿ. ಇನ್ನು ಇಡೀ ವರ್ಷ ಕರ್ಮಫಲದಾತನಾದ ಶನಿದೇವನು ನಿಮ್ಮ 4ನೇ ಮನೆಯಲ್ಲಿ, ಅಂದರೆ ಮೀನರಾಶಿಯಲ್ಲಿ ಸಂಚರಿಸಲಿದ್ದಾನೆ. ಇದನ್ನು ಜ್ಯೋತಿಷ್ಯದ ಭಾಷೆಯಲ್ಲಿ ಅರ್ಧಾಷ್ಟಮ ಶನಿ ಎಂದು ಕರೆಯುತ್ತಾರೆ. ಈ ಹೆಸರು ಕೇಳಿ ಬಹಳಷ್ಟು ಜನ ಭಯಪಡುತ್ತಾರೆ. ಆದರೆ ಇಲ್ಲಿ ಭಯಪಡುವ ಅಗತ್ಯವಿಲ್ಲ, ಬದಲಾಗಿ ಅರ್ಥಮಾಡಿಕೊಳ್ಳುವ ಅಗತ್ಯವಿದೆ. 4ನೆಯ ಮನೆಯು ನಿಮ್ಮ ಸುಖ, ನೆಮ್ಮದಿ ಮತ್ತು ಗೃಹಜೀವನದ ಸ್ಥಾನವಾಗಿದೆ. ಶನಿದೇವ ಇಲ್ಲಿ ಕುಳಿತು ನಿಮಗೆ ಸ್ಪಷ್ಟವಾದ ಸಂದೇಶ ನೀಡುತ್ತಿದ್ದಾನೆ. ನಾನು ನಿನಗೆ ಅಪಾರವಾದ ಸುಖ ನೀಡುತ್ತೇನೆ, ಆದರೆ ಅದಕ್ಕೂ ಮುನ್ನ ನೀನು ಬೆವರು ಸುರಿಸಬೇಕು. ಈ ವರ್ಷ ನಿಮ್ಮ ಕೆಲಸದ ಸ್ಥಳ ಮತ್ತು ಮನೆಯ ನಡುವೆ ಸಮತೋಲನ ಸಾಧಿಸುವುದು ಸ್ವಲ್ಪ ಕಷ್ಟವಾಗಬಹುದು. ಕೆಲಸದ ಹೊರೆ ಹೆಚ್ಚಾಗಿರುತ್ತದೆ. ಆದರೆ ನೆನಪಿಡಿ, ಯಾರು ಈ ಶ್ರಮವನ್ನು ಸಂತೋಷದಿಂದ ಸ್ವೀಕರಿಸುತ್ತಾರೋ, ವರ್ಷದ ಅಂತ್ಯದ ವೇಳೆಗೆ ಶನಿಯು ಅವರಿಗೆ ಅದೃಷ್ಟದಿಂದಲ್ಲ, ಕೇವಲ ಅವರ ಕರ್ಮದ ಆಧಾರದ ಮೇಲೆ ಸಮಾಜದಲ್ಲಿ ದೊಡ್ಡ ಅಧಿಕಾರ ಮತ್ತು ಪದವಿ ಪ್ರತಿಷ್ಠೆಯನ್ನು ದಯಪಾಲಿಸುತ್ತಾನೆ. ಜೂನ್ 2, 2026ರಂದು ಒಂದು ಅಪರೂಪದ ಘಟನೆ ನಡೆಯಲಿದೆ. ನಿಮ್ಮ ರಾಶ್ಯಾಧಿಪತಿ ದೇವಗುರು ಬೃಹಸ್ಪತಿಯು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಗೆ ಪ್ರವೇಶಿಸಿ ನಿಮ್ಮ ಕುಂಡಲಿಯ 8ನೆಯ ಮನೆಯಲ್ಲಿ ವಿರಾಜಮಾನನಾಗಲಿದ್ದಾನೆ. ಸಾಮಾನ್ಯವಾಗಿ 8ನೆಯ ಮನೆಯನ್ನು ಶುಭವೆಂದು ಕರೆಸಲಾಗುವುದಿಲ್ಲ, ಆದರೆ ರಾಶ್ಯಾಧಿಪತಿಯೇ ಅಲ್ಲಿ ಉಚ್ಚನಾದಾಗ ಇದೊಂದು ವಿಪರೀತ ರಾಜಯೋಗದಂತಹ ವಾತಾವರಣವನ್ನು ಸೃಷ್ಟಿಸುತ್ತದೆ. 8ನೆಯ ಭಾವವು ಗುಪ್ತಧನ, ಅನಿಕ್ಷಿತ ಲಾಭದ ಸ್ಥಾನವಾಗಿದೆ. ಜೂನ್ ನಂತರ ನಿಮಗೆ ಹಠಾತ್ತಾಗಿ ನೀವು ಕನಸಿನಲ್ಲೂ ಊಹಿಸದ ಕಡೆಯಿಂದ ಧನಲಾಭವಾಗುವ ಪ್ರಬಲ ಯೋಗಗಳಿವೆ. ಹೀಗಾಗಿ 2026ರ ಆರಂಭದಲ್ಲಿ ನಿಮಗೆ ಭವಿಷ್ಯದಲ್ಲಿ ಯಾವುದೇ ಚಿಂತೆಯಿರದ ಹಾಗೆ ಮಾಡಿಕೊಡುತ್ತದೆ. ವಿದ್ಯಾರ್ಥಿಗಳೇ, ಈ ವರ್ಷ ಅದ್ಭುತ ಎನ್ನಬಹುದು. ಮೇ 11ರ ನಂತರ ಮಂಗಳನು 5ನೇ ಮನೆಯಲ್ಲಿರುತ್ತಾನೆ. ನೀವು IAS, KS ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ತೇರ್ಗಡೆಯಾಗುವ ಸಾಧ್ಯತೆಗಳು 100ರಷ್ಟಿದೆ. ವಿದೇಶಿ ವ್ಯಾಸಂಗದ ಕನಸು ಹೊತ್ತವರು ಜೂನ್ ನಂತರ ಅರ್ಜಿ ಹಾಕಿ ಸುಲಭವಾಗಿ ವೀಸಾ ದೊರೆಯುತ್ತದೆ. ಸ್ನೇಹಿತರೆ, ವೃತ್ತಿ ಮತ್ತು ಹಣದಲ್ಲಿ ನೀವು ಎಷ್ಟೇ ಎತ್ತರಕ್ಕೆ ಬೆಳೆದರೂ 2026ರಲ್ಲಿ ನಿಮ್ಮ ಆರೋಗ್ಯವೇ ನಿಮ್ಮ ಅತ್ಯಂತ ದುರ್ಬಲ ಕೊಂಡಿಯಾಗಿದೆ. ಜೂನ್ 2ರಿಂದ ಗುರು 8ನೇ ಮನೆಗೆ ಹೋಗುತ್ತಾನೆ. ಇದು ದೀರ್ಘಕಾಲದ ಕಾಯಿಲೆಗಳು ಮತ್ತು ಶಸ್ತ್ರಚಿಕಿತ್ಸೆಯನ್ನು ಸೂಚಿಸುವ ಸ್ಥಾನ. ತೂಕ ವಿಪರೀತವಾಗಿ ಹೆಚ್ಚಾಗುವುದು, ಫ್ಯಾಟಿ ಲಿವರ್, ಕೊಲೆಸ್ಟ್ರಾಲ್, ಮಧುಮೇಹ ಅಥವಾ ಹೊಟ್ಟೆಯ ಗಂಭೀರ ಸಮಸ್ಯೆಗಳು ನಿಮ್ಮನ್ನ ಕಾಡಬಹುದು. ಜನವರಿಯಿಂದ ಮಾರ್ಚ್ವರೆಗೆ ಕಣ್ಣು ಅಥವಾ ಗಂಟಲಿನ ಸಣ್ಣಪುಟ್ಟ ಇನ್ಫೆಕ್ಷನ್ ಬರಬಹುದು. ಆದರೆ ಜೂನ್ನಿಂದ ಅಕ್ಟೋಬರ್ ಇದು ಹೈ ಅಲರ್ಟ್ ಸಮಯ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸ್ವಲ್ಪವೂ ನಿರ್ಲಕ್ಷಿಸಬೇಡಿ. ಅಕ್ಟೋಬರ್ 31ರಿಂದ ಡಿಸೆಂಬರ್ 8ರ ನಡುವೆ ಅಂಗಾರಕ ಯೋಗವಿರುವುದರಿಂದ ವಾಹನ ಚಾಲನೆ ಮಾಡುವಾಗ ಅತೀವ ಎಚ್ಚರಿಕೆ ಅಗತ್ಯ.
ಜಿಮ್, ಯೋಗ ಮತ್ತು ಸಾತ್ವಿಕ ಆಹಾರ ಪದ್ಧತಿ ಈ ವರ್ಷ ನಿಮಗೆ ಆಯ್ಕೆಯಲ್ಲ, ಅದು ಅನಿವಾರ್ಯ. ಕನಿಷ್ಠ 20 ನಿಮಿಷ ನಿಮಗಾಗಿ ಮೀಸಲಿಡಿ. ಸಿಹಿ ಕಹಿ ಅನುಭವ. ಒಂಟಿಯಾಗಿರುವವರಿಗೆ ಮಾರ್ಚ್ನಿಂದ ಜೂನ್ ನಡುವೆ ಉತ್ತಮ ಸಂಗಾತಿ ಸಿಗುವ ಯೋಗವಿದೆ. ಪ್ರೇಮ ವಿವಾಹಕ್ಕೆ ಕುಟುಂಬದವರ ಒಪ್ಪಿಗೆಯೂ ಸಿಗಲಿದೆ. ದಾಂಪತ್ಯದಲ್ಲಿ ಎಚ್ಚರಿಕೆ. ವಿವಾಹಿತರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಶನಿಯ ಪ್ರಭಾವದಿಂದ ಕೆಲಸದ ಒತ್ತಡ ಹೆಚ್ಚಾಗಿ ನಿಮ್ಮ ಸಂಗಾತಿಗೆ ಸಮಯ ಕೊಡಲು ಸಾಧ್ಯವಾಗುವುದಿಲ್ಲ. ಜುಲೈ 27ರ ನಂತರ ಶನಿ ವಕ್ರಿಯಾದಾಗ ಸಣ್ಣಪುಟ್ಟ ವಿಷಯಗಳಿಗೂ ಮನೆಯಲ್ಲಿ ಜಗಳವಾಗಬಹುದು. ಜಗಳವಿರುವ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಎಂಬುದನ್ನು ನೆನಪಿಡಿ. ಸಿಸ್ಟರ್ ಕಾನ್ಫ್ಲಿಕ್ಟ್. ಈ ವರ್ಷ ನಿಮ್ಮ ಸಹೋದರಿಯರು ಅಥವಾ ತಾಯಿಯ ಕಡೆ ಸಂಬಂಧಿಕರೊಂದಿಗೆ ಮನಸ್ತಾಪ ಉಂಟಾಗುವ ಯೋಗವಿದೆ. ನಿಮ್ಮ ಬಡ್ತಿ, ನಿಮ್ಮ ಹಣಕಾಸಿನ ಲಾಭವನ್ನ ಎಲ್ಲರೆದುರೂ ಹೇಳಿಕೊಳ್ಳಬೇಡಿ. ದೃಷ್ಟಿದೋಷ ತಗಲುವ ಅಪಾಯ ಬಹಳಷ್ಟಿದೆ. ಮನೆಯ ಬೆನ್ನೆಲುಬಾದ ಗೃಹಿಣಿಯರಿಗೆ ವಿಶೇಷ ಸಂದೇಶ. ನನ್ನ ತಾಯಂದಿರೇ ಮತ್ತು ಸಹೋದರಿಯರೇ, ಮನೆಯನ್ನು ನಿಭಾಯಿಸುವ ನಿಮ್ಮ ಪಾತ್ರ ಬಹಳ ದೊಡ್ಡದು. ಈ ವರ್ಷ ನಿಮಗೆ ಮಿಶ್ರ ಫಲಗಳ ವರ್ಷ. ಶನಿಗೇವ 4ನೇ ಮನೆಯಲ್ಲಿರುವುದರಿಂದ ಹಠಾತ್ತಾಗಿ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ. ಮನೆಗೆ ಅತಿಥಿಗಳ ಆಗಮನ, ಮನೆಯ ರಿಪೇರಿ ಕೆಲಸಗಳಿಂದ ಸುಸ್ತಾಗಬಹುದು. ಆದರೆ ಜೂನ್ 2ರ ನಂತರ ನಿಮ್ಮ ಪತಿಯ ವೃತ್ತಿಜೀವನದಲ್ಲಿ ಭಾರೀ ಏಳಿಗೆಯಾಗಲಿದೆ. ಅವರ ವೇತನ ಹೆಚ್ಚಳದಿಂದ ನಿಮ್ಮ ಜೀವನ ಶೈಲಿ ಬದಲಾಗುತ್ತದೆ. ಮನೆಗೆ ಹೊಸ ವಾಹನ, ಆಭರಣ ಅಥವಾ ಬೆಲೆಬಾಳುವ ವಸ್ತುಗಳು ಬರಲಿವೆ. ಎಚ್ಚರಿಕೆಯೆಂದರೆ ಅಕ್ಟೋಬರ್-ನವೆಂಬರ್ನಲ್ಲಿ ಅತ್ತೆ ಮಾವ ಅಥವಾ ನಾದಿನಿಯರ ಜೊತೆ ಅನಗತ್ಯವಾದಿಗಳಿಗಿಳಿಯಬೇಡಿ. ಮನೆಯ ಗುಟ್ಟನ್ನ ರಟ್ಟು ಮಾಡಬೇಡಿ. ಹಾರ್ಮೋನಲ್ ಸಮಸ್ಯೆಗಳು ಹಾಗೂ ಥೈರಾಯ್ಡ್ ಬಗ್ಗೆ ಎಚ್ಚರವಿರಲಿ. 2026ರ ನಿಮ್ಮ ರಕ್ಷಕವಚ: ಶಕ್ತಿಶಾಲಿ ವೈದಿಕ ಪರಿಹಾರಗಳು. ಗ್ರಹಗಳ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟಿ ಅದೃಷ್ಟವನ್ನ ನಿಮ್ಮದಾಗಿಸಿಕೊಳ್ಳಲು ಈ 3 ಪರಿಹಾರಗಳನ್ನು ಸಂಪೂರ್ಣ ಶ್ರದ್ಧೆಯಿಂದ ಪಾಲಿಸಿ. 1. ಶನಿಯ ಪ್ರಭಾವ ಮತ್ತು ವೃತ್ತಿ ಯಶಸ್ಸಿಗಾಗಿ. ಇದು ಅತ್ಯಂತ ಮುಖ್ಯವಾದ ಪರಿಹಾರ. ಶನಿಯು ಪ್ರಕೃತಿಯನ್ನ ಪ್ರೀತಿಸುತ್ತಾನೆ. ಈ ವರ್ಷ 108 ಅರಳಿ ಮರಗಳನ್ನು ನೆಡುತ್ತೇನೆ ಎಂದು ಸಂಕಲ್ಪ ಮಾಡಿ. ವರ್ಷವಿಡೀ ಒಂದೊಂದಾಗಿ ನೆಡಬಹುದು. ಇದು ಸಾಧ್ಯವಾಗದಿದ್ದರೆ ಪ್ರತಿ ಶನಿವಾರ ಸಂಜೆ ಅರಳಿಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಮತ್ತು ಓಂ ಶಂ ಶನೈಶ್ಚರಾಯ ನಮಃ ಎಂದು ಜಪಿಸಿ. ವರ್ಷಕ್ಕೊಮ್ಮೆ ದೇವಸ್ಥಾನದಲ್ಲಿ ಬಾಳೆಗಿಡವನ್ನ ದಾನ ಮಾಡಿ. 2. ಆರೋಗ್ಯ ರಕ್ಷಣೆಗಾಗಿ ಗುರುವಿನ ಪರಿಹಾರ. ಗುರು 8ನೇ ಮನೆಯಲ್ಲಿರುವುದರಿಂದ ಮಹಾದೇವನ ಶರಣೇ ನಿಮಗ ರಕ್ಷೆ. ಸತತ 2 ಸೋಮವಾರಗಳಂದು ಶಿವಲಿಂಗಕ್ಕೆ ವಿಶೇಷ ಮಿಶ್ರಣದಿಂದ ಹಾಲು, ಕಪ್ಪು ತೆಳ್ಳು, ಬಿಳಿ ತೆಳ್ಳು, ಜವೆಗೋಧಿ ಅಥವಾ ಬಾರ್ಲಿ, ಜೇನುತುಪ್ಪ ಮತ್ತು ಲವಂಗದಿಂದ ಅಭಿಷೇಕ ಮಾಡಿ. ನಂತರ ಓಂ ರುದ್ರಾಯ ನಮಃ ಎಂದು ಜಪಿಸಿ. ಇದು ನಿಮ್ಮನ್ನ ಶಸ್ತ್ರಚಿಕಿತ್ಸೆ ಮತ್ತು ಅಪಘಾತಗಳಿಂದ ರಕ್ಷಿಸುತ್ತದೆ. 3. ಧನವೃದ್ಧಿ ಮತ್ತು ದೃಷ್ಟಿದೋಷ ನಿವಾರಣೆಗಾಗಿ. ವರ್ಷದಲ್ಲಿ ಬರುವ ಯಾವುದೇ 2 ಅಮಾವಾಸ್ಯೆಯೆಂದು ದೇವಿ ಲಕ್ಷ್ಮಿಗೆ 2 ರೀತಿಯ ಹಾಲಿನ ಸಿಹಿತಿಂಡಿಗಳನ್ನು ಅರ್ಪಿಸಿ ಮತ್ತು ಅದರ ಮೇಲೆ ಸ್ವಲ್ಪ ಕೇಸರಿ ಹಾಕಿ ನೈವೇದ್ಯ ಮಾಡಿ. ನಿಮ್ಮ ಏಳಿಗೆಯನ್ನ ಆದಷ್ಟು ರಹಸ್ಯವಾಗಿಡಿ. ಮುಕ್ತಾಯ ಮತ್ತು ವಂದನಾರ್ಪಣೆ. ಸ್ನೇಹಿತರೆ, 2026 ನಿಮಗೆ ಬಹಳಷ್ಟನ್ನ ನೀಡಲು ಸಿದ್ಧವಾಗಿರುವ ಅದ್ಭುತ ವರ್ಷ. ಕೇವಲ ಸ್ವಲ್ಪ ಎಚ್ಚರಿಕೆ ಮತ್ತು ಸರಿಯಾದ ದಿಕ್ಕಿನ ಕಡೆ ನಿಮ್ಮ ಗಮನವಿದ್ದರೆ ಸಾಕು. ದೇವರು ನಿಮ್ಮನ್ನ ಸದಾ ಕಾಪಾಡಲಿ, ಆರೋಗ್ಯ ಮತ್ತು ಅಷ್ಟೈಶ್ವರ್ಯಗಳನ್ನ ದಯಪಾಲಿಸಲಿ. ನಮ್ಮ ಈ ಪ್ರಾಮಾಣಿಕ ಪ್ರಯತ್ನ ಮತ್ತು ಈ ವಿವರವಾದ ಜ್ಯೋತಿಷ್ಯ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ. ನಿಮ್ಮ ಪ್ರತಿಯೊಬ್ಬ ಧನುರಾಶಿಯ ಸ್ನೇಹಿತರು ಮತ್ತು ವಾಟ್ಸಾಪ್ ಗ್ರೂಪ್ಗಳಲ್ಲಿ ಇದನ್ನ ಶೇರ್ ಮಾಡಿ. ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಬರೆದು ದೇವರ ಕೃಪೆಗೆ ಪಾತ್ರರಾಡಿ. ಇದೇ ರೀತಿಯ ನಿಖರವಾದ, ವಿಶ್ವಸನೀಯವಾದ ಜ್ಯೋತಿಷ್ಯದ ಮಾಹಿತಿಗಾಗಿ ನಿಮ್ಮೆಲ್ಲರ ಪ್ರೀತಿಯ ಜೀವನ ಜ್ಯೋತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕೂಡ ಒತ್ತಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿರಿ, ನಗುನಗುತ್ತಾ ಮುಂದುವರಿಯಿರಿ. ಓಂ ಗಣೇಶಾಯ ನಮಃ.